ಮಾತು ಕೇಳ್ತೀನಿ. ಕೇಳ್ರಲ್ಲ, ಕೊರೋನಾ ಆಗಿ ಹೋಯ್ತು ಹಿಂದ್ 3 ವರ್ಷದಾಗ. ಈಗ ಮೊನ್ನೆನೆ ಬಂದಿತ್ತಲ್ಲ. ಇರ್ಲಿ, ಅವಾಗ ಲಕ್ಷ ಲಕ್ಷ ಜನ ಸತ್ತು ಜಿಸಿಪಿ ತಲೆ ಮ್ಯಾಗ ಇಟ್ಟು ಕಾಲ ಯಾರು ಬರೇ ಕೈ ಹಚ್ಚುದಿತ್ತಿಲ್ಲ ಅಲ್ಲಿ. ಯಾಕ್ರಿ ಎಲ್ಲಿ ನಿಮ್ ಗುರುಗಳು ಎಲ್ಲಿದ್ರ? ಜಿಸಿಪಿನ ಇಟ್ಟಾವೇನು? ಇದು ಯಾವ ಜಿಸಿಪಿ ಯಾವ್ದು ಗುರು ನಿಂದು? ನಿಮ್ ಗುರುಗಳು ಎಲ್ಲಿ ಹೋಗಿದ್ರ? ಅವಾಗ ಕರ್ಸಬಾರ್ದು ಥೋಡೆ ತಲೆ ಮೇಲೆ ಕಾಲ್ ಇಡ್ಲಕ್ಕ. ಕಿಲಾರಿಗೆ ಹಿಂದ್ ಭೂಕಂಪ ಆಗಿ ಹೋಯ್ತು, ಲಕ್ಷ ಜನ ಮಾಯ ಆಯ್ತು. ಹೌಶಾಲಾತುರ್ಕ ಅಲ್ಲಿ ಅವ್ ಬಂದಿದ ಗುರು. ಇಡೀ ಊರೇ ಗಡಪ. ಅದು ಎಲ್ಲಿ ಹೋದ್ರಪ್ಪ ಗುರುಗಳು? ಕುಂಭಮೇಳ ಅಂತ ಹೇಳಿ ಇದೊಂದು ತೆಗದ್ರು ನೋಡ್ರಿ ಗೌಡ್ರ. ಕುಂಭಮೇಳ ಅಂದ್ರ ಅಟ್ ಹಗರಿ ತಿಳಿಬೇಡ್ರಿ. ಏನದ? 1200 ವರ್ಷಿನ ಇತಿಹಾಸ ಅದ ಕುಂಭಮೇಳಕ್ಕ. ಕುಂಭಮೇಳದ್ದು 6 ವರ್ಷಿಗೊಮ್ಮೆ ನಡೀತದ ಒಂದು ಕುಂಭಮೇಳ. ಅದು ಅರ್ಧ ಕುಂಭಮೇಳ. 12 ವರ್ಷಿಗೊಮ್ಮೆ ನಡೆಯುವ ಕುಂಭಮೇಳ ಅದು ಪೂರ್ಣ ಕುಂಭಮೇಳ. 144 ವರ್ಷ ಆದಾಗಿಂದ ನಡೀತದೆ ಇದು ಪ್ರಯಾಗರಾಜ್ ಮಹಾಕುಂಭಮೇಳ ಆತಾರ ಇದಕ್ಕ. ಹೌದು. ಹರಿದ್ವಾರ, ನಾಸಿಕ, ಈ ಪ್ರಯಾಗರಾಜ್ ಅಂದ್ರೆ ಇದು ಇಲಾಹಾಬಾದ, ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಮಿಲನ. ಮಹಾಪುಣ್ಯ ಒಂದೇ ಜನ್ಮದೊಳಗಿದು. ಈ ಕುಂಭ ಪ್ರಯಾಗರಾಜ್ ಒಮ್ಮೆ ಸಿಗ್ತದ. ಇನ್ನು ಪುನಃ ಸಿಗಬೇಕಾದ್ರೆ ಮತ್ತೆ 144 ವರ್ಷ ಬೇಕು. ಎಲ್ಲ ಕಡೆ ನಾಗಾ ಸಾಧುಗಳು, ಜಗತ್ತದೊಳಗೆ ಪ್ರಖ್ಯಾತಿ ಪಡೆದಂತ ಸಂತರು, ಶರಣರು ಎಷ್ಟೋ ವರ್ಷನವ್ರು ಬಂದು ಆ ಪುಣ್ಯ ಕ್ಷೇತ್ರದೊಳಗೆ ದರ್ಶನ ಆಗ್ತದ. ಹೌದು. ಜಗತ್ತದಿಂದ ನೋಡ್ರಿ, ಸರ್ಕಾರ ದಿನನಿತ್ಯ 1 ಕೋಟಿ ಜನ ಹೋಗ್ತದಲ್ಲಿ. ಹೌದು. 45 ದಿನ ಕುಂಭಮೇಳ ನಡೀತದ. ಸರ್ಕಾರ ಹಿಂಗ ರೂಲ್ಸ್ ಮಾಡ್ಯದ. ಆ 1 ತಿಂಗಳದೊಳಗೆ ಮಿನಿಮಮ್ ಇಲ್ಲಂದ್ರೆ 45 ಕೋಟಿ ಜನ ಬರ್ತದ ಅನ್ನೋದು ಸಂಕಲ್ಪ ಸರ್ಕಾರಕ್ಕದ. ಅದು ಎಸ್ಟಿಮೇಟ್ ಮಾಡ್ಯದ. ಅದು ಅಂತ ದೊಡ್ಡ ಮೇಳ. ಇಂಥ ಕುಂಭಮೇಳಕ್ಕೆ ಯಾರು ಹೋಗ್ತೀರಿ ನೀವು ಪುಣ್ಯದವರು? ಈ ಜನ್ಮದಾಗ ಏನ್ ನೋಡಿರ್ತೀರಿ, ಮತ್ತೊಮ್ಮೆ ಸಿಗುದಿಲ್ಲ. ಅದು ಸಿಗುದಿಲ್ಲ. ಅಂತ ಪುಣ್ಯ ಸ್ಥಳ ಅದದು. ಅದಕ್ಕೆ ಇಲ್ಲಿ ಇನ್ನೊಂದು ಹೇಳುವುದದ. ಏನದ? ತಲೆ ಮ್ಯಾಗ ಕಾಲಿಟ್ಟವರು ಗುರುಗಳು. ಪಂಢರಪುರದಲ್ಲಿ ತುಕಾರಾಮ ಶರೀರ ಭೂಮಿಗೆ ಬಿಟ್ಟಿಲ್ಲ, ಶರೀರ ಸಮ್ಮತವಾಗಿ ಸ್ವರ್ಗಕ್ಕೆ ಹೋಗ್ಯಾನಪ್ಪ. ಯಾರಿಟ್ರಿ ತಲೆ ಮೇಲೆ ಕಾಲ? ಬಂಡಗಾರ ಹೋಗಿದಿಲ್ಲ ಮನ ಪಂಡ ಬರ್ಬೇಕ. ತುಕಾರಾಮ ಕಾಯಕವೇ ಕೈಲಾಸ. ಶರೀರ ಸಮ್ಮತ್ತೆ ಹೋಗ್ಯಾನ. ಶರೀರ ಸಮ್ಮತ್ತು ವೈಕುಂಠಕ್ಕೆ ಹೋದ ಪರಮಾತ್ಮ ವೈದ. ಅವನಿಗೆ ಯಾರಿಟ್ರಪ್ಪ ಕಾಲ? ತಲೆ ಮೇಲೆ ಕಾಲ. ಪರ್ಸು ಹಿಂಗ್ಯಾ ಕಲ್ಸ್ಯಾನ ನಿನಗ ಹನುಮಂತ ಗೌಡ? ಕಾಲಿಡುದತ್ತೀರಿ ಅವರು ಮಹಾರಾಜರ. ಅವ್ರು ಕಲ್ಸುದು ಹೀಗ್ ಕಲಿಸ್ಯಾರ ಖರೆ. ಇವ ಉಳ್ದಾನ ಕಚ್ಚ ಮೆಮ್ರಿ ಎಲ್ಲ ಹಿಡ್ಕೋಬೇಕಲ್ಲ ತಮ್ಮ. ಜಗತ್ತದೊಳಗೆ ಗುರುವಿನ ಪಾದ ಹೆಂಗ ಹಿಡಿದಿದಿ? ಬರೇ ಅದರಂದು ಒಂದು ನವಣಿ ಕಾಳಟ್ಟು ನಿನಗೆ ಹೇಳಲಕ್ಕ ಬರಲ್ದು. ಗುರುವಿನ ವಿಷಯ ಯಾನು ಬೆಳೆಸ್ಬೇಕನ್ನೋದು ನಿನಗೆ ಸನಿ ಹೈದಿಲ್ಲ. ಹೊತ್ತು ಮುಣುಗಲಕ್ಕ ಬಂದದ. ಹಿನ ನಿನ್ನ ದುರ್ಗುಣನೇ ಒಳಗಿನ ಹೋಗಿಲ್ಲ. ಅವ ಇವ ಅನ್ನೋದು ಗುರುವಿನಲ್ಲಿ ಅದು ಇಲ್ಲ. ಗುರುವಿನದು ಅದು ಇಲ್ಲ. ಅದು ಇಲ್ಲ ಅಂದ ಬಳಕ ನೀ ಹೆಂಗ ಏಕ ಮಾಡಿ ಹೊಡಿತ ಅನ್ನೋದು ನಿನಗೆ ಗೊತ್ತಬೇಕಲ್ಲ. ಇದು ಹೆಂಗಾಗ್ಯದ ಹೇಳಿರಿ? ಪೇಷಂಟ್ ಕಣ್ಣಾಗಿ 2 ಕಾಣಿಸ್ತೀವತ್ರಿ. ಪೇಷಂಟ್ ಯಾಕೆ ಕಾಣಿಸ್ತಾವ ನನಗ್ ಗೊತ್ತದ. ಮೈಕ್ 2 ಕಾಣಿಸ್ತಾವ ನನಗ. ಅದೇ ಯಾಕೆ ಕಾಣಿಸ್ತಾವ ನನಗ್ ಗೊತ್ತದ. ಕಣ್ಣಾಗ ದೋಷ ಅದ. ಇಲ್ಲ, 1 ಕ್ವಾರ್ಟರ್ ಕುಡಿಯಲಿ 2 ಕುಡಿದ್ರೆ ಡಬಲ್ ಕಾಣಿಸ್ಲಕ್ ಚಾಲೂನೆ. ಎಲ್ಲರಿಗೆ ಕಾಣಿಸ್ತಾವ. ಇಲ್ಲಿ ಪೇಷಂಟ್ಗ 1 ಇದ್ದುದು 2 ಕಾಣಿಸಲಕತ್ಯಾವ. ಕುಡಿಲಾರ್ದೇನೆ. ಅವಾಗ ಕುಡಿಲಾರ್ದೆ ಕಾಣಿಸ್ತಾನ ಇವ ಅಂದ್ರೆ ಕಣ್ಣಾಗ ದೋಷ ಅದ. ಕಣ್ಣಾಗ ದೋಷ ಅದ ಅಂದು ಡಾಕ್ಟರ್ ಕಡೆ ಹೋದತ್ರಿ. ಯಾರು? ಪೇಷಂಟ್. ಅಂದ್ರ ಗುಣ ಮಾಡ್ಕೋಬೇಕಂತ ಹೇಳಿ. ಕಣ್ಣು 1 ಇದ್ದುದು 2 ಕಾಣಿಸ್ಲತ್ಯಾವ. ಮಹಾರಾಜ್ರ ಎಲ್ಲಾನೇ 2 ಕಾಣಿಸ್ತಿದ್ರಿ. ಇಲ್ಲಿ ಕೂತಾರ ಒಬ್ರು ಇಬ್ರು ಕಾಣಿಸ್ತಿರು. ಮನ್ಯಾಗ ಹೆಣ್ತಿ ಮತ್ತ ಅವು 2 ಕಾಣಿಸ್ತೀವಲ್ಲ. ಹಿಂಗ್ಯಾಕ ಆಗ್ಲಕತ್ತ ಅಂತ ಹೇಳಿ ಡಾಕ್ಟರ್ ಕಡೆ ಹೋದವ. ಡಾಕ್ಟರ್ ಕುರ್ಚಿ ಹಾಕೊಂಡು ಒಬ್ಬನೇ ಕೂತಿದ್ದ. ಇವ ಒಳಗ್ ಹೋಗೋಣ ಡಾಕ್ಟ್ರಿ ಅನ್ನದತ್ತ. ಹೇಳಾರ್ದೆ ಕೇಳಾರ್ದೆ 3 ಮಂದಿ ಯಾಕೆ ಬಂದ್ರಿ ಮಕ್ಕಳೇ ಅಂದತ್ತವ. ಅವ ಅಂತ ಡಾಕ್ಟರ್ ಇರ್ಬೇಕು. ಅದ್ರ ಕಣ್ಣಾಗ 3 ಕಾಣಿಸ್ಲಕತ್ವ. ಇದು ನೋಡ್ ಕದ್ದಿ ರೋಗ ಹೋಗ್ತದ ಬಂಡಗಾರ. ಹಿಂಗ್ಯಾಂಗ ಹೋಗ್ತದ ರೋಗ? ಪರ್ಸಪ್ಪ ಇಲ್ಲೋ ಪೇಷಂಟ್ ಕಣ್ಣಾಗ 2, ಡಾಕ್ಟರ್ ಕಣ್ಣಾಗ 3 ಕಾಡಿದ್ರೆ ರೋಗ ಹೋಗ್ತಾವ. ನಾವು ಬಂದ ಕೂಡಲೇ ಹೇಳಿದೇವಪ್ಪ, ಶಿಷ್ಯ ಗುರುವಿನ ಪಾಲ್ ಹಿಡಿದಿವಿ. ನಾವು ಪ್ರಶ್ನೆ ಮಾಡ್ತೇವು, ನೀವು ಉತ್ತರ ಕೊಡು. ನಿನ್ನ ಕಣ್ಣಾಗ 3 ಕಾಣಿಸಿದ್ರ ಜಗತ್ತದ ರೋಗ ಹೆಂಗ ತೆಗ್ಯಾವ? ಗುರುವಿನ ಪಾಲ್ ಹಿಡಿದಿವಿ.
ನೋಡು, ನೀ MBBS ಕೋರ್ಟ್ ಮುಗಿಸಿದೆ ಅಂದ್ರೆ ಅದು ಪಾಲ್ ಹಿಡಿತಿ ಬಾ ಮುಂದ, ಇಲ್ಲಿ ಹಿಡಿಲಕ್ ಹೋಗಬೇಡ. ಒಂದ್ ಮಾತು ನಾನು ಒಪ್ಕೊಳಂಗ ಹೇಳಿದ್ರ ಅವರು, ಹೆಂಗ? ನಾ ಹನುಮಂತ ಗೌಡ್ರ ಶಿಶುಮಗ ಇದ್ದೀನು, ಹಾ ಹನುಮಂತ ಗೌಡ್ರು ನನಗ್ ಕಲಿಸ್ಯಾರ ಅಂತ ಹೇಳಿ ನಾ ಇಟ್ಟು ಬೆಳಕಿಗೆ ಬಂದೀನು, ಹೌದು. ನಿಮ್ಮಂತವ್ರನ್ನ ಇಲ್ಲಿಗೆ ತಂದಿಟ್ಟೀನು. ಹಾ ನೀವು ಮಧುಗೊಂಡ ಮುತ್ತಿ ಅವ್ರ ಬೈಲಿ ಉಪದೇಶ ತಗೊಂಡು ಅವ್ರದ್ದು ಕಲ್ತಿರ ಅಂತ ಹೇಳಿ ತುಕಾರಾಮ್ ಮಹಾರಾಜರಾಗಿರಿ, ಇಲ್ಲಿ ಮಾತ್ರ ಗುರು ಹೆಚ್ಚಾದ ನೋಡ ತಂದ್ರ ಅವರು. ಹಾ ಹಾ ಇದು ಹೆಂಗಾಯ್ತು ಹೇಳಿ, ಹಾ ಲಗ್ನ ನಡೆದಿತ್ತ. ಲಗ್ನ ನಡೆಯನ 2 ತೊಲಿ ಬಂಗಾರ ಹಾಕುದು ಮಾತಾಡ್ಯಾರ. ಯಾರಿಗೆ? ಮದಮಗನಿಗೆ. ಹಾ 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 ಅದು ಲಗ್ನದಾಗ ತಂದಿಲ್ಲ ಅವರು, ಆ ಬಂಗಾರ ಹೇಳ್ಕೊಂಡು ಮುಂದೆ ಹಾಕು ಅಂತ ಹೇಳಿ ಬಂದಾರ. ಹಂಗೆ ಹಾ 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 ಅದು ನೂಲಾಂದ ಎದ್ದು ಹಳೆ ಹೋಗಿ ಮುಣಿಸ್ಕೊಂಡು ಕೂತ್ ಬಿಟ್ಟದ ಊರ್ ಹೋಗಿ. ಹಾ ನಾವ್ ಒಟ್ಟು ಅಲ್ಲ, ನನ್ನ ಬಂಗಾರ ನನಗೆ ಬೇಕೇ. ಹಾ 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 ಎಲ್ಲಾರ ಲಗ್ನ ಹೂಡ್ಯಾರ, ಕುಂಡ್ರಿಸ್ಯಾರ ಪೋರಿಗೆ, ಎಲ್ಲಾರು ಹೋಗಿ ಕರಿತಾರ. ಊರ್ ಬಿಟ್ಟು ಒಂದು ಗಿಡದ ಬಡ್ಡೆ ಹೋಗಿ ಕೂತಾನ. ನೋಡ್ರಿ ಹೆಂಗಾಗೋದು ಮದ್ವಿ, ಹ್ಯಾಂಗ ಮದ್ವಿ ಆಗ್ಬೇಕ್ರಿ? ಎಲ್ಲಾರು ಹೋಗಿ ನಮ್ಮ ಮಾನಕಾಯೋ ಕಾಲ್ ಬೀಳ್ತಿ ನಡಿಯೋ ಹಾಕ್ತಾರೋ, ಹಾಕುದು ಎಲ್ಲಿ ಹೋಗ್ತದೆ? 2 ದಿನ ಹೆಚ್ಚಕ ಮಾತಾಡ. ಪಂಚಾಯತಿ ಅವ್ರಾದ್ರು ಇವ್ರಾದ್ರು ದೊಡ್ಡವ್ರು ಎಲ್ಲಾರು ನಾವು ನಡುವ ಹಾಕ್ತೇವ, ಹಾಕಿಸ್ತೇವ್ ನಡಿಯೋದು. ಅನ್ನವ ಹಂಗ ಅನ್ನವ. ಚಲೋ ಆಯ್ದ ನಮ್ಮಲ್ಲಿ ಇಲ್ಲಿ ಏನ್ ಕೂತಾರ ನೋಡ್ರಿ ಪೈಲ್ವಾನ್ರಲ್ಲಿ, ಅಲ್ಲಿ ಹಾರ್ರಿ ಅವ್ರೆಲ್ಲ ನಮ್ಮ ಬೀರ್ದೇವ್ರ ಕಮಿಟಿ. ಹೌದು, ಅವ ಅಂದತ್ತ ನಿಮ್ದು ಎಲ್ಲಾರು ಮುಗಿತೇನ ಅಂದವ. ಮುಗಿತಂದ ಬಿಡ್ರಿ ನನಗೊಂದು ಪಾಳಿ ಅಂದವ. ಹಾದಿವ ಚಲೋ ಮೆಟ್ಟಿದ್ದು ಕಾಲಾಗ ಹೋಗಿ ಅಂಗಿ ಹಿಡಿದು ಮೆಟ್ಟ ತೆಗದ. ಹೇಳ್ತಿಲ್ಲ ಅಲ್ಲಿ ಬೀರ್ದೇವ್ರ ಗುಡಿ ಮುಂದೆ ಲಗ್ನ ಅದಂದ. ಮಗನ ಬರ್ತೀನ್ರಿ ಅಪ್ಪ ಅಂದ. ಎದ್ದು ಮುಂದೆ ಅದ ಹಾದಾಗಿ ಇವ್ರೆಲ್ಲ ಕರ್ದವ್ರು ನಿಂತಿರು. ಮೊದಲು ಕರ್ದವ್ರು ಬಂಡಗಾರನಂತವ್ರದೆಲ್ಲ ನಿಂತಿರು. ಏನೋ ನಾವ್ ನಿನ್ ಕಾಲ್ ಹಿಡಿದು ಹೇಳ್ದೇವಲ್ಲೋ ಬಾತ, ಮತ್ತೆ ನಮ್ ಮಾತಿಗೆ ಬರ್ಲಿಲ್ಲ. ಈಗ ಹೆಂಗ ಬಂದಿ? ಆ ಬೀರ್ದೇವ್ರ ಕಮಿಟಿ ಅವ ಹೇಳಾನ ಬಂದೆ ಅಂದ್ರ ಅವ ಅಂದತ್ತ, ಅವನ್ಗತ್ಲೆ ಎಲ್ಲಿ ಕರ್ದಿರಿ ನೀವು ಅಂದತ್ತವ. ನೀವು ಸುಂಪಾಯಿ ಮತ್ಲಿ ಹೇಳಿರಿ, ಸೋಮ ಬರ್ರಿ ಕಾಲ್ ಹಿಡ್ತೀನಿ ಅಂದ್ರಿ, ಮ್ಯಾಟ್ ತಗೊಂಡಿರಿ ಅಲ್ಲಿ ನೀವು. ಮಹಾರಾಜ್ರ ಒಂದ್ ಮಾತು ಹೇಳಿದ್ರ ಅವ್ರು ನೋಡಿರಿಲ್ಲ, ಕಮಿಟಿಯವರು ಯಾರೋ ಒಬ್ರು ಬಡಗಿ ತೊಗೊಂಡ್ ನಿತ್ರ, ಹೊರಗಿನ ಬಂದ್ ಹಿಂಗ್ ಬಡಗಿ ತೊಗೊಂಡ್ ನಿತ್ತಾನ. ನನಗೆ ಅಂಜಿಕೆ ಬರ್ತದ, ನೀವು ನಿಮ್ಗೆ ಏನಿಲ್ಲ ಸುಮ್ಮ ಹಾಡ್ರಿ, ನಿಮ್ಗೆ ಏನ ಇಲ್ಲ ಸುಮ್ಮ ಹಾಡ್ರಿ, ನಿಮ್ಗೆ ಯಾವ ತಂದೆ ನೋಡ, ಯಾವ ತಂದ ಹಚ್ಚಾನ ಅವನಿಗೆ ಹುಡುಕ್ಲಾಕತ್ತಿದ ತಂದ್ರತ. ನಾ ಕೇಳ್ತಾ, ಇಲ್ಲಿ ಕಮಿಟಿಯವ್ರು ಕೂತಾರ, ಕಮಿಟಿಯವ್ರು ಜಾತ್ರಿದೆಲ್ಲ ಮೇಂಟೆನೆನ್ಸ್ ಮಾಡೋರ್ದಾರ, ಅವರು 2 ಮ್ಯಾಳಿಗೆ ತಂದು ಹಚ್ಚದವ್ರು ಕಮಿಟಿಯವ್ರದಾರ. ಇನ್ನೊಬ್ಬ ತಿರಾಯ್ತು ಬಂದು ಬಡಗಿ ತೊಗೊಂಡು ಆ ಕಮಿಟಿ ಅವ್ರಿಗೆ ನೋಡ್ತಾ ಅಂದ್ರ ಕಮಿಟಿ ಅವ್ರೇ ಬಿಟ್ಟಾರು. ದಮ್ ನಾಕತ್ತ ಕಮಿಟಿ ಅವ್ರಿಗೆ ನೋಡ್ತೀನಿ ಅಂದ ಬಳಕ ಈ ಮೆಕ್ಳಿ ಊರ್ ಬಿಟ್ಟು ಓಡಿ ಹೋಗ್ಯಾರ ಅವನಿಗೆ ನೋಡ್ಲಕ್ಕ. ಅವ್ರು ಇದು ಎಂತ ಕತ್ತಿ, ಅವ್ರು ಅಡಿ ಕೂತಿರ್ತಾರ ನೋಡ್ಲಕ್ಕ. ಅವ್ರಿಗೆ ಕಮಿಟಿ ಅವ್ರಿಗೆ ನೋಡಿಲ್ಲ, ಊರ ನಾವು ಯಾವಾಗ ಇದು ಹೆಂಗ ಆಗ್ತದ? ಕುದುರೆ ಮಾರುದು ಕತ್ತಿ ಹೇಳ್ದಲ್ರಿ. ನಮಗೊಂದ್ ಮದ್ಗೊಂಡ್ ಮುತ್ತೆ ಅವ್ರೊಂದು ಕುದುರೆ ಕೊಟ್ಟಿರು, ಮಾರ್ಕೊಂಡ್ ಬಾತ್ ಹೇಳಿ. ನಾವು ಹಿಂಗ್ ಮಾಡಿ ಒಬ್ಬ ಸಾವುಕಾರನ ಮನ್ಯಾಗ, ರಾಜನ ಮನ್ಯಾಗ ಕುದುರೆ ಕಾಯ್ತಾನ ಜೀತಿದ್ದ. ಅವ ಪಗಾರ ಕೊಡ್ಲಕ್ಕ ರಾಜ ಪಗಾರ ಕೊಡ್ಲಿಲ್ಲ, ರಾಜ ಕುಂಡ್ರು ಕುದುರಿನೇ ಒಯ್ದು ಮಾರ್ಲಕತ್ತ ಪಂಢರಪುರಕ್ಕ. ರಾಜ ಗೊತ್ತಿರ್ಲಾರ್ದೆ ರಾಜ ಏನ್ ಕುಂಡಿರ್ತಿದ್ ಕುದುರಿ ಅದೇ ಒಯ್ದ ಮಾರ್ಲಕ್ಕ, ಒಯ್ದು ಪಂಢರಪುರದ ಕಟ್ಟದ ಗಿರಿಯಾಕಿ ಬರ್ಲತ್ತು. 7 ಗಣಿನ ಕುದುರಿ ಕಡ್ಲಿ ತಿಂದು ಕುದುರಿ ಗಿರಿಯಾಕಿ ಬರ್ಲತ್ತು. ತಮ್ಮ ಏನ್ ಹೇಳ್ತಿ ಕುದುರಿಗೆ? ಇದಕ್ಕಾದ್ರ ಕಿಮ್ಮತ್ ಹೇಳಲಕ್ಕ ಬರಲ್ದು. ಆ ಕುದುರೆ ಕಿಮ್ಮತ್ತ ಹೇಳಕ್ ಬರಲ್ಲ. ಯಾನವ ನಾ ಹೇಳಂಗ ಕುದುರೆ ಹೇಳ್ತದ ಕಿಮ್ಮತ್ತ. ಕೂತ್ ನೋಡ್ರಿ 7 ಗಣಿನ ಕುದುರೆ ಅದ, ಕೂತ್ ನೋಡ್ರಿ ಅವ ಅಂದ. ನಾವ್ ಹೆಂಗ್ ಕುಂಡಿರ್ಬೇಕು? ಕುದುರೆ ಕಿಮ್ಮತ್ ಹೇಳು. ಹಿಂಗಾಯ್ತು, ಹೊತ್ತು ಮುಣುಗುತ್ತಾನ, ಆದ್ರ ಕುದುರೆ ಕಿಮ್ಮತ್ತೆ ಹೇಳಲಕ್ಕ ಬರಲ್ಲ. ಕೂತ್ ನೋಡ್ರಿ ಕುದುರೆ ಹೇಳ್ತದ. ಒಬ್ಬ ವ್ಯಾಪಾರಿಗೆ ಬೆರಿಕಿದ್ದ, ಸಂಜಿಯ ಕೈಮಾರ್ ಹೊತ್ತಿಗೆ ಬಂದ. ಹೌದು, ಏನ್ ಹೇಳ್ತೇವ ಕುದುರಿಗಂದ? ಕೂತ್ ನೋಡು ಕುದುರೆ ಹೇಳ್ತದ ಕಿಮ್ಮತ್ ಅಂದ. ಅವ ತನ್ನ 2 ಬೂಟ್ ಇದ್ದು ಕಳೆದಿಟ್ಟ ಅಲ್ಲಿ. ನೋಡ್ರಿ ಕೂತ್ ನೋಡ್ತ ತಾಯಿ ಕಡ್ಲಾಗ ಬಂದ್ ಕುತ್ತ ಮ್ಯಾಗ ಇವ ಹೊಡೆದ್ರಿ ಕುದುರೆ ಬಾಂಬೆ ತಕ್ಕ ಹೋಗ್ಬಿಡ್ತೀರಿ, ಕುದುರೆ ತೊಗೊಂಡ್ ಹೋಗ್ಬಿಟ್ಟವ. ಇದು ಅದು ಬೂಟ್ ಕಾವಲ್ ಮಾಡ್ಕೊತ ಇದು ನಿಂತಿಲ್ಲಿ. ಹೌದು, ಮತ್ತೊಬ್ಬ ಮೊದಲು ಬೇಡದವ್ ಬಂದ, ಸಂಜಾಳೆ ಹೊತ್ತು ಮುಣಗು ಟೈಮ್ಕ ಕುದುರೆ ಎಟ್ಟಕ್ ಮಾರ್ದೇವ, ಇಲ್ಲೇ ನಿಂತಿದ್ ಎಟ್ಟಕ್ ಹೋಯ್ತು ಕುದುರೆ ಅಂದವ. ಎಟ್ಟಕ್ ತಂದಿದ್ ಅಟ್ಟಕ್ ಹೋಯ್ತ ಅಂದವ. ಹೌದು, ನಿನಗ್ಯಾನ್ ಉಳ್ದು? ನಿನಗ್ಯಾನ್ ಉಳಿತಾನ? 2 ಬೂಟ್ ಉಳ್ದವ್ ನೋಡಿ ಇಲ್ಲಿ. ಹೌದು, ಯಾನ್ ಹೇಳ್ಬೇಕನ್ನೋದು ಮೊದಲ ಕಲ್ಪನದೊಳಗಿರ್ಬೇಕು, ಬೇಕಲ್ಲ. ಗುರುವಿನ ಮಾತು ಯಾನ್ ಹೇಳ್ಬೇಕು? ಹೌದು, ಶಿಷ್ಯನ ಮಾತು ಏನ್ ಹೇಳ್ಬೇಕು? ಮುಗುಳು ಕೋಡಿ ಎಲ್ಲಾ ಲಿಂಗದು ಲಕ್ಷಣ ಸಿದ್ಧಲಿಂಗ ಮುತ್ಯ ಅನ್ನೋ ಒಂದು ಮಾತು ಹೇಳಿದಿ. ಹೌದಲ್ಲ, ಮುಗುಳು ಕೋಡಿ ಎಲ್ಲಪ್ಪ ಇಂಥ ಶಕ್ತಿ ಇದ್ರೆ ಗುರುವಿನ ಹಂತಿಲಿ ಹೋಗಿ ಇದ್ಯಾ ಪಡೆದ ಹೇಳಿ ಇವನಿಗೆ ಅದು ತಾಕತ್ತು ಬತ್ತು.